ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಂಟಿ ಅಂದ್ರ ಯಾರಿಗೆ ಆಂಟಿ ಅಂತ ಹೇಳ್ತಾ ಇದ್ಯಾ? ಅಕ್ಕಂದ್ರ ಆಗ್ಲಿಂದ ಬಳೆ ತೋಡಿಸ್ಕೊಂಡು ಸುಸ್ತಾಗಿದ್ದೀರಾ, ತಗೊಳ್ಳಿ ಜ್ಯೂಸ್ ಕುಡೀರಿ. ತಳಿ ಅವ್ವ, ನಿಮ್ಗೇನ ಕೆಲಸ ಇದ್ರೆ ನೀವು ನೋಡ್ಕೊಳ್ಳಿ, ಇಲ್ಲಿ ಎಲ್ರೂ ನಾವು ನೋಡ್ಕೋತೀವಿ. ಯಾಕಂದ್ರ ಯಾರೆಲ್ಲ ಬಳೆ ಹಾಕ್ಸ್ಕೊಂಡಿದ್ರೋ ಅವರೆಲ್ಲ ಆಚೆ ಕುಂತ್ಕೊಳ್ಳಿ, ಚೇರಿ ವ್ಯವಸ್ಥೆ ಆಗೈತೆ. ಶ್ರೀ, ನಾವಿನ್ನು ಬಳೆ ತೊಟ್ಟಿಲ್ಲ. ನೀವು ಕುಂತ್ಕೊಳ್ಳಿ ಮಿಸ್, ಯಾರ್ದಾಗೈತೋ ಅವ್ರು ಹೋಗ್ಲಿ. ಸರಿ ಎಲ್ಲರೂ ಊಟ ಮಾಡ್ಕೊಂಡು ಆಮ್ಯಾಗ ಹೋಗಿ ಕೂತ್ಕೊಳ್ಳಿ. ಅಮ್ಮ ಬಳೆ ಆಮೇಲೆ ಹಾಕ್ಸ್ಕೊ ನಡಿ. ತಾನ ಮಗಿಗೆ ಹಾಲು ಕುಡಿಸ್ಬೇಕು, ಕೋಣೆ ಎಲ್ಲ ಬಾರವಿ, ನಾನು ಕರ್ಕೊಂಡು ಹೋಯ್ತೀನಿ. ಸುಮ್ಮ ಬಾರೆ. ತಗೊಳ್ಳಿ. ಅದಲ್ಲ, ಇದನ್ನ ತಗೊಳ್ಳಿ, ಇದು ಸ್ಪೆಷಲ್ ಜ್ಯೂಸು. ಅಣ್ಣ ನಂಗೆ ಬೇಡ ಕಣಪ್ಪ. ಆವಾಗ್ಲಿಂದ ಬಳೆ ತೋರಿಸಿ ಸುಸ್ತಾಗಿದ್ಯಾ, ಜ್ಯೂಸ್ ಕುಡಿ ಅಣ್ಣ. ನಂಗೆ ಬೇಡಪ್ಪ. ಅಣ್ಣವ್ ನಂಗೆ ಬೇಕು ಕಣಣ್ಣ. ನಾನು ಆಮೇಲೆ ಕುಡಿತೀನಿ ಬಿಡಪ್ಪ. ಅಣ್ಣವ್ ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನಾವು ಹಿಂಗೆ ಜ್ಯೂಸ್ ತಂದು ಕೊಡ್ತಾ ಇರೋದು, ಕುಡಿ ಅಣ್ಣ. ಅಣ್ಣವ್ ಇನ್ನಿರೋ ಸ್ವಲ್ಪ ಜನನೇ ಜ್ಯೂಸ್ ಕುಡ್ಬಿಟ್ಟು ಆಮೇಲೆ ಹಾಕುವಂತೆ ತಕೋ. ಓಹೋ, ನನ್ನ ಮ್ಯಾಗ ಅದೇಟು ಅಂತ ಇರುತ್ತೀಯಪ್ಪ ನಿಂಗೆ. ತುಂಬಾ ಥ್ಯಾಂಕ್ಸ್ ಕಣಪ್ಪ, ಕೊಡು. ಆಹಾ, ಬೋ ಚೆನ್ನಾಯ್ತು ಕಣಪ್ಪ. ಹಾಕೈ ಕೊಡ. ಸ್ನೇಹ, ಯಾವ್ದು ಬೇಕಮ್ಮ? ನಂಗೆ ಈ ಹಸಿರು ಮತ್ತೆ ನೀಲಿ ಎರಡು ಮಿಕ್ಸ್ ಮಾಡಿ ಹಾಕಿ. ಬಲ್ಗೈ ಕೊಡಮ್ಮ. ಏನಾಯ್ತು? ಏನಿಲ್ಲ. ಅಣ್ಣ ನಾನು ಕೊಟ್ಟಿದ್ದು ವರ್ಕೌಟ್ ಆಯ್ತೈತಿ. ಅಣ್ಣ, ನಂಗೆ ಗೊತ್ತಿಲ್ದಂಗೆ ನೀವು ಏನು ಮಾಡಿದ್ರಿ? ನೀನು ಹಾಕಿದ ಸವಾಲ್ನ ಒಪ್ಕೊಂಡಿರ್ಬೇಕಲ್ಲ, ಮೆಸ್ಸಿಗೆ ನಾನೇ ಬಳೆ ತೊಡ್ತು. ಅಣ್ಣ ಇರೋಣ, ತೊಡ್ಸೋಣ ಬಳೆಯ. ಅಯ್ಯೋ ಬುಡಪ್ಪ, ಇರೋಣ. ಅಯ್ಯೋ ಅವಸರ ಅನ್ಸೈತೆ ಮೆಸೋ ಬಳೆ ಶಾಸ್ತ್ರ ಅರ್ಧಕ್ಕೆ ನಿಲ್ಬಾರ್ದು, ಗ್ಯಾಪ್ ಕೊಡೋದು ನಡೀತಾನೆ ಇರ್ಬೇಕು ಅಲ್ವೇನ್ರಲ್ಲ? ಹೌದೌದು, ಅವನ ಯಾಕೆ ಹಂಗೆದ್ದೋದ ಹಾಳದವನು? ಪಾಪ ಅಜ್ಜಿ, ಯಾಕೆ ಬೈತೀಯಾ? ಅವ್ರದ್ರೇನಂತೆ, ನಾನು ಇವ್ನಿ. ನೀವಾ? ಹ್ಞೂ ಮೆಸೋ, ನಾನೇ ಮುಂದುವರಿಸ್ತೀನಿ. ಹಾಗೆಲ್ಲ ಯಾರಂದ್ರೆ ಅವರು ಬಳೆ ತೋಡ್ಸೋ ಹಾಗಿಲ್ಲ, ಅದು ಒಂದು ಶಾಸ್ತ್ರ. ಅಣ್ಣ ಮೊದ್ಲು ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಏನು? 1000 ಸುಳ್ಳಲ್ಲಿ ಇದು ಒಂದು ಸುಳ್ಳು, ಸುಮ್ಕಿರಣ. ಹೌದು ಸಿಸ್ಟರ್, ಬೆಳಗಾರ್ ಚೆನ್ನೈಯನ್ ಜೊತೆ ನಮ್ಮ ಅಣ್ಣ ಅಸಿಸ್ಟೆಂಟ್ ಆಗಿ 3 ತಿಂಗಳು ಕೆಲಸ ಮಾಡಿದ್ರು. ಸಂಬಳ ಕಮ್ಮಿ ಅಂತ ಬಿಟ್ಟು ಬಂದ್ಬಿಟ್ರು. ಓಹೋ, ಹೌದಾ ಶ್ರೀ? ಹಾ. ಸೊ ಈಗ ನೀವೇ ನಂಗೆ ಬಳೆ ತೊಡಿಸ್ತೀರಾ ಅಲ್ವಾ? ಹಾ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ.
ಬಾಬು ಏನ್ ಮ್ಯಾಗ ಕುಡಿಯೋಕಿಲ್ಲ ಅಂತ ಪ್ರಮಾಣ ಮಾಡಿವ್ನಿ, ನನಗೆ ಬೇಡ. ಲವ್ ಫೇಲ್ಯೂರ್ ಆದವ್ರಿಗೆಲ್ಲ ಇದೊಂಥರ ದ್ಯಾವ್ರ ಇದ್ದಂಗೆ. ಬಬೈದ ಸುಕ್ಕೆ ಕೊಡಿ. ಏನ ಲವ್ ಪೇಲೂರಾ? ಏ ಬಾಬು ಯಾವನ್ ಕಿತ ಹೇಳ್ತಿದ್ಯಾ ಲವ್ ಪೇಲೂರ್ ಅಂತ? ತಾನಂಗ್ ಕುಕ್ಕ ತಾಳಿ ಕಟ್ಟೋದು ನಾನೇಯ? ಅದೇ ಮಾವ, ನೀನೇ ತಾಲಿ ಕಟ್ಟೋದು. ಅಲ್ಲಿ ಗಂಟ ನೀನ್ ದೇವದಾಸನೇ ಅಲ್ವೇ? ಲೈ ಬಡದದೆ, ನಾನು ಕಾಳಿದಾಸ, ದೇವದಾಸ ಅಲ್ಲ. ಆಯ್ತಪ್ಪ, ಏನೋ ಬಾಯ್ ತಪ್ಪಿ ಲವ್ ಫೇಲ್ಯೂರ್ ಅಂದ್ಬಿಟ್ಟೆ, ತಪ್ಪಾಯ್ತು. ಕುಂತ್ಕೊಬ್ಬ ಮೇದ ಕುಡಿ. ನನ್ನ ಇನ್ ಮ್ಯಾಕೆ ಅಳಿಮಯ್ಯ ಅಂತ ಕಳಿ, ಮಾಮೈದ ಅಲ್ಲ. ನಾನು ಸತ್ರುವೆ ನೀನು ನಂಗೆ ಕರಿ ಹಾಕಿದ್ದೆ. ಏನ್ ಮಾವು ಅಳಿಮಯ್ಯನು? ನಾನು ಇನ್ ಮ್ಯಾಕೆ ಮಾವಯ್ಯ ಅಂತಲೇ ಕರೆಯೋದು. ನೀನು ತಾಳಿ ಕಟ್ಟಿದ್ಮೇಲೆ ಕರಿತೀನಿ ಕಲ. ಈಗೊಂದು ಪೆಗ್ ಹಾಕೋ. ಇವನ್ ಯಾಕಿಲ್ಲ ಕೂತವನೆ? ಓ, ನಾನೇನು ಇನ್ನೂ ಚಿಕ್ಕ ಹುಡುಗಂತಾನೆ ಟ್ರೀಟ್ ಮಾಡ್ತೀಯಲ್ಲ ಮಾವ? ನಮ್ಮಪ್ಪನ ನೀನು ಮಾವ ಅಂತ ಕರಿತೀಯ, ಜೊತೆಗೆ ಕೂತ್ಕೊಂಡು ಎಣ್ಣೆ ಹೊಡಿತಿದ್ಯಾ. ನಾನು ನಿಂಗೆ ಮಾವ ಅಂತ ತಾನೇ ಕರಿತೀವಿ. ನಾನು ಜೊತೆ ಕೂತ್ಕೊಂಡ್ರೆ ಯಾಕೆ ಮಾವ ಅಂಗಾಡಿಯ? ಕಂಪ್ನಿ ಕುಂತೀವಿ ಮಾವ. ಬಾಬು ಅಕ್ಕ ಮನೆಯಾಗಿರುವಾಗ್ಲೇ ಇದೆಲ್ಲ ತಂದಿದ್ದಿಲ್ಲ, ಹೆಂಗೆ? ಎಲ್ಲ ನಿನ್ಗೋಸ್ಕರ ಕಲ. ನೀನು ಫೀಲಿಂಗಲ್ಲಿ ಓಡಾಡ್ತಿದ್ರೆ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ. ನಂಗೂ ಅಷ್ಟಕ್ಕೂ ನೀನು ಯಾರಲ್ಲ? ಎಂತ ನನ್ನ ಮಗ ನೀನು. ಬಾಬು ಏನ್ ಬೈತಿದ್ಯಾ? ಇಲ್ಲಪ್ಪ, ನೀನು ಹೆಂಗಿದ್ದೆ? ಕಿತ್ತೋಗಿರೋ ತಿರುಬೋಗಿ ಥರ ಇದ್ದೆ. ಈಗ ಎಷ್ಟು ಡೀಸೆಂಟ್ ಆಗ್ಬಿಟ್ಟಿದ್ಯಾ? ನಿಂಗೆ ಒಳ್ಳೇದೇ ಆಯ್ತದೆ, ಕುಡಿ. ಬಾಬು ನಾನು ಕುಡಿಯಕ್ಕೆ ಶುರು ಮಾಡ್ರೆ ನಿಲ್ಸಕ್ಕಿಲ್ಲ, ಬೇಡ ಸುಮ್ಕಿರು. ಪರವಾಗಿಲ್ಲ, ಕುಡಿಲ್ಲ. ನಿಮ್ಮ ಅಕ್ಕನ ಹೇಳ್ತೀರಿ. ಕುಡಿ ಮಾವ. ನಮ್ಮ ಇಡೀ ಗ್ಯಾಂಗಲ್ಲಿ ತುಂಬಾ ಸಾಧು ಅಂದ್ರೆ ಒಬ್ನೇ ಅಂತ ಅನ್ಕೊಂಡಿದ್ವಿ. ನೋಡಿದ್ರೇನೋ ಮೊದಲು ಮದುವೆ ಆಗ್ತಿರೋ ನೀವನೇ. ಅದು ಲವ್ ಮ್ಯಾರೇಜ್ ಕಣ್ರಪ್ಪ. ಅದಕ್ಕೆ ಸೈಲೆಂಟ್ ಆಗಿರೋನ ನಂಬಲೇಬಾರ್ದು ಅಂತ ಹೇಳೋದು. ಮುಳ್ಳಿ, ನಿಮ್ಮ ಹುಡುಗಿ ಸಿಕ್ಕಾಪಟ್ಟೆ ಸೈಲೆಂಟ್ ಅಂತೆ, ಹೌದಾ? ನಾನು ನಮ್ಮ ಹುಡುಗಿ ಮಾತಾಡಿರೋದನ್ನ ಕರೆಕ್ಟಾಗಿ ಕುತ್ಕೊಂಡು ಬರೆದ್ರೆ 4 ಪೇಜ್ ಆದ್ರೆ ಹೆಚ್ಚು, ಅಷ್ಟು ಸೈಲೆಂಟ್ ಅವರು. ಅಲ್ಲ ಕಣೋ, ಮದುವೆ ಆದ್ಮೇಲೆ ಹೆಂಗೋ? ಎಲ್ಲದಕ್ಕೂ ಮೌನಂ ಸಮ್ಮತಿ ಅಂತ ಮುಂದುವರಿತಾನೆ ನಮ್ಮ ಹುಡುಗ. ಏನ ಏಯ್ ಸುಮ್ಮನೆ ಸಾಕು ಆಡ್ಕೊಂಡಿದ್ದಲ್ಲಿ. ಅಲ್ಲ ಮಗ, ಬೆಂಗಳೂರಿಂದ ಬಂದಿದ್ದೀವಿ, ನಮ್ಗೆ ಅಂತ ಏನು ಇಲ್ವೇನೋ? ಅಟ್ಲೀಸ್ಟ್ ಬ್ಯಾಚುಲರ್ ಪಾರ್ಟಿ ಇಲ್ವೇನೋ? ನಾವು ಅಪ್ಪಗೆ ಏನಾದರೂ ಗೊತ್ತಾದ್ರೆ ನೀವು ಕುಡಿಯೋದಕ್ಕೆ ನಾನೇ ಸೈಡ್ ಡಿಶ್ ಹಾಕ್ತೀನಿ. ಆದ್ರೂ ಮುರಳಿ, ಮದ್ವೆನಾದ್ರೂ ಸಿಟಿಲಿ ಆಗ್ಬಾರ್ದಿತ್ತಾ? ಸಿಟಿ ಮದುವೆಲಿ ಏನೋ ಇದೆ, ಎಲ್ಲ ಒಂದೇ ಥರ ಇರುತ್ತೆ, ತುಂಬ ಬೋರಿಂಗ್, ಒಂಥರ ಟೆಂಪ್ಲೇಟ್ಸ್ ವೆಡ್ಡಿಂಗ್ ಇದ್ದಂಗೆ. ಆದರೆ ಹಳ್ಳಿ ಮದುವೆ ವೈಭವನೇ ಬೇರೆ. ಈ ಮುರಳಿ, ಹುಡುಗಿ ಮನೆಯಲ್ಲಿ ಬಳೆ ಶಾಸ್ತ್ರ ನಡೀತಿದೆ ಅಂತ ಹೇಳಿದೆ ಅಲ್ವಾ? ಹೌದು. ಮತ್ತೆ ನಾವೆಲ್ಲ ಈಗ ಕೂತ್ಕೊಂಡು ಏನೋ ಮಾಡ್ತಾ ಇದೀವಿ, ನಡಿ ಅಲ್ಲಿಗೆ ಹೋಗೋಣ. ಏಯ್ ಸಾತ್ವಿಕ್, ಏನೋ ಹೇಳ್ತಾ ಇದೀಯಾ? ಅಮ್ಮ ಬೇಡ ಅಂತ ಹೇಳಿದ್ದಾರೆ. ಇವನೇನೋ ಎಲ್ಲದಕ್ಕೂ ಚೈಲ್ತಾರ ಅಪ್ಪ ಅಮ್ಮ ಅಂತಿದ್ದಾನೆ. ನೋಡೋ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಪ್ಪ. ಇವಾಗ ನಡಿ. ಬೇಡ ಮಗ. ನಡಿಯ ಮಗ. ಏನಪ್ಪ, ಎಷ್ಟೊತ್ತು ಸ್ನೇಹಂಗೆ ಬಳೆ ಹಾಕ್ತೀಯಾ? ನಂಗೂ ಬಳೆ ಹಾಕು, ಊಟಕ್ಕೆ ಟೈಮ್ ಆಯ್ತು. ಅಜಯ್, ನಿಂಗೆ ಅವರೇ ಬರ್ತಾರ? ಅವನೆಲ್ಲೋದ್ನ ಏನೋ, ನೀನೇ ಸಂದಕ್ಕೆ ಬಳೆ ತೋಡಿಸ್ತಾ ಇದೀಯ. ನಂಗೂ ಹಸಿರು ಬಳೆ ಹಾಕಪ್ಪ. ಸ್ನೇಹ, ಆಯ್ತೇನಮ್ಮ ನಿಂದು? ನಾನು ಬಳೆ ಹಾಕ್ಸ್ಕೊಳಕ್ಕೆ ಇದ್ದಳು. ಏನು ಹಂಗೆ ನೋಡ್ತೀಯ? ಬಳೆ ಹಾಕಪ್ಪ. ಅಜ್ಜಿದಾದ್ಮೇಲೆ ನನಗೂ ಹಾಕಪ್ಪ ಬಳೆನಾ. ಏನಾಯ್ತಲ್ಲ ಅವನಿಗೆ? ಸೇಫ್ಟಿಗಿರ್ಲಿ ಅಂತ ಒಂದು ಮಾತ್ರೆ ಜಾಸ್ತಿ ಹಾಕ್ಬಿಟ್ಟೆ ಕಣ, ಅದೇ ತೆಪ್ಪಾಗೋಗ್ಬಿಡ್ತು. ಅಯ್ಯೋ ನಿನ್ನ, ನನ್ನ ಹುಡುಗಿಗೆ ಬಳೆ ತೋರ್ಸೋಣ ಅಂತ ಬಂದ್ರೆ ಇಲ್ಲಿ ದ್ಯಾವಿಪುರದ ಹೆಂಗಸರೆಲ್ಲ ಬರ್ತಾವ್ರಲ್ಲ. ಏ ಹಾಕಪ್ಪ. ಯಾವ ಕಲರಮ್ಮ? ಯಾವುದೋ ಒಂದು ಇಷ್ಟ ಬಂದಿದ್ದು ಹಾಕಪ್ಪ.
ಆದ್ಮೇಲೆ ನನ್ಗಾಕಪ್ಪ. ಆಗ್ತೀನಿ ಅವನು ಎಲ್ಲೋದು ನೋಡ್ರ. ಸಾಲ ನನಗೆ ಅಲ್ವೇ? ನೀನೇ ನನ್ನ ಪಾತ್ ಪೂಜೆ ಮಾಡಬೇಕು. ಇಲ್ಲ ಸಾರಿ ಲೇ ಪುರ್ಸೆ, ನೀ ನನ್ನ ಪಾತ್ ಪೂಜೆ ಮಾಡ್ಬೇಕಲ್ಲ ಬಾಬು, ನೀನೇ ಕರೆಯೋದನ್ನ ಮಾಡ್ಕೊಡ್ಬೇಕು. ಕನ್ಯಾದಾನ ಮಾಡ್ತೀನಿ ಕಲ, ಕನ್ಯಾದಾನ ಮಾಡ್ತೀನಿ. ನಾನು ಪುರ್ಸೆ ಪಾತ್ ಪೂಜೆ ಬಾಬು ಕರೆಯ ಕಳೆ ನಾನು ಸಾರನ್ನ ಬೇರೆಯವರು ಕೊಟ್ಟು ಕನ್ಯಾದಾನ ಮಾಡ್ತೀನಿ. ಕಳೆ ವಾತಾರ ಗಂಟ ಇವನ್ ಕತೆ ಮುಗೀತು. ಅಮ್ಮ ಊಟ ಮಾಡ್ಕೊಂಡು ಹೋಗೋಣ ಅಂದ್ರೆ ಯಾಕಮ್ಮ ನಿನ್ಗಷ್ಟು ಹಠ? ಅವ್ರು ಅದ್ ಹೇಗ್ ಮಾಡಿರ್ತಾರೋ ಏನೋ, ಅದನ್ನ ತಿನ್ನೋದಿರ್ಲಿ, ಯೋಚನೆ ಮಾಡಕ್ಕೂ ಅಸಹ್ಯ ಆಗುತ್ತೆ. ನೀನ್ ಮಾಡಕ್ಕೆ ನಾನು 100 ಪಟ್ಟು ಚೆನ್ನಾಗಿರುತ್ತೆ. ಏನಂದ್ರೆ ಏನಾದ್ರು ಹೇಳ್ದ್ಯಾ? ಏನಿಲ್ಲಮ್ಮ, ಅಲ್ಲಿ ಮ್ಯೂಸಿಕ್ ಫಂಕ್ಷನ್ ಏನೋ ನಡೀತಿದೆ, ಬಾ ಅದಾದ್ರೂ ನೋಡೋಣ. ಬೇರೆ ಹೇ ಪ್ರಕಾಶ್, ಹೌದು ನಿಮ್ಮನ್ನ ಹೆಣ್ಣು ನೋಡ್ತಿದ್ರಲ್ಲ, ನಿಂದ ಯಾವಾಗ್ಲೂ ಮದ್ವೆ? ಇವನ್ ಯಾಕೆ ಬರ್ತಾ ಇದ್ದಾನೆ ಇಲ್ಲಿ? ಅಮ್ಮ ಕಣ್ರು, ಬೆಳಗ್ಗೆ ಹೋಗೋದು. ನೋಡು, ನೀನೇನು ಮಾತಾಡ್ಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಬಾ ಅದಕ್ಕೆ ಬೇಡ ಕಣ. ಏ ಮುರಳಿ, ನೀನ್ ಯಾಕೋ ಬರ್ತಿದ್ಯಾ ಇಲ್ಲಿಗೆ? ನಿನಗೆ ಇಲ್ಲಿಗೆ ಬರ್ಬೇಡ ಅಂತ ಹೇಳಿದೆ ತಾನೆ, ಯಾಕೋ ಬಂದೆ? ಅಮ್ಮ ಆಕ್ಚುಲಿ ಮುರಳಿ ಹೋಗೋದು ಬೇಡ ಅಂತಾನೆ ಹೇಳ್ದ, ಬಟ್ ನಮ್ಗೆಲ್ಲ ಮನೇಲಿ ಕೂತ್ ತುಂಬಾ ಬೋರ್ ಆಗ್ತಾ ಇತ್ತು, ಅದಕ್ಕೆ ನಾನೇ ಫೋರ್ಸ್ ಮಾಡಿ ಕರ್ಕೊಂಬಂದೆ. ಹೂನಮ್ಮ, ಮದ್ವೆ ಸೆಲೆಬ್ರೇಷನ್ ಅಂದ್ರೆ ಎಲ್ಲಾನು ನೋಡ್ಬೇಕಲ್ವಾ? ಬಳೆಶಾಸ್ತ್ರ ನೋಡೋಣ ಅಂತಾನು ಬಂದ್ವಿ ಅಮ್ಮ. ಅಮ್ಮ ನೀವೇನು ಚಿಂತೆ ಮಾಡ್ಬೇಡಿ, ಮುರಳಿನ ನಾವು ನೋಡ್ಕೋತೀವಿ. ನಮ್ಮ ಮುರಳಿ ಅವ್ನ ಹುಡುಗಿ ನೋಡಕ್ ಬಂದಿದ್ದಾನೆ ಅಂತ ಆಂಟಿ ಕೋಪ ಮಾಡ್ಕೊಂಡಿದ್ದಾರೆ. ಎಲ್ಲ ನಿಮ್ಮಿಂದಾನೇ ಆಗಿದ್ದು, ನಾನು ಹೇಳಲೇ ಬೇಡ ಅಂತ. ಹಲೋ, ಜಾಸ್ತಿ ಡೌ ಮಾಡಬೇಡ ರಾಜ. ನಿಮ್ ಹುಡುಗಿನ ನೋಡಕ್ಕೆ ನಿನಗೂ ಆಸೆ ಇದೆ ಅಂತ ನನಗೆ ಗೊತ್ತು. ತಾವು ಪಾಪ ಇದು ಹುಡುಗಿರ ಮನೆ ಶಾಸ್ತ್ರ ನಂಗೆ ಬರಂಗಿಲ್ಲ ಕಣ್ರು. ನೋಡು, ಇದು ಲವ್ ಮ್ಯಾರೇಜ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್, ಡೋಂಟ್ ವರಿ. ಬಟ್ ಕಂಪೇರಿಂಗ್ ಲವ್ ಅಂಡ್ ವಾರ್ ಇಸ್ ನಾಟ್ ಫೇರ್ ಅಟ್ ಆಲ್. ಯಾರಪ್ಪ ಅದು ಹಳ್ಳಿ ಹುಡುಗಿ ಇಂಗ್ಲಿಷ್ ಮಾತಾಡ್ತಿರೋದು? ಯಾಕೆ ಸರ್, ಹಳ್ಳಿ ಹುಡುಗಿರು ಇಂಗ್ಲಿಷ್ ಮಾತಾಡಬಾರ್ದಾ? ಇಲ್ಲ, ಐ ಆಮ್ ಸಾರಿ, ನಾನು ಬೇರೆ ಯಾರು ಅನ್ಕೊಂಡೆ. ಅಕ್ಕ, ನಿಂಗೆ ಇವ್ರು ಮುಂಚೆನೆ ಪರಿಚಯನಾ? ಮುರಳಿ ಸರ್ ಮನೇಲಿ ಮೀಟ್ ಮಾಡಿದ್ದೆ. ಆದರೂ ಮಿಸ್ಟರ್ ಸಾತ್ವಿಕ್, ಹಳ್ಳಿ ಹುಡುಗಿರು ಇಂಗ್ಲಿಷ್ ಮಾತಾಡ್ತಾರಂತ ನೀವು ಕಮೆಂಟ್ ಮಾಡಿದ್ದು ನಾಟ್ ರೈಟ್. ಅದೇ ಮತ್ತೆ ಮುರಳಿ ಸರ್,
ನಾನು ಡಿಬೇಟ್ ಕಾಂಪಿಟೇಷನಲ್ಲಿ ಟ್ರೋಫಿ ತಗೊಂಡಿರೋದನ್ನ ಹೇಳಿ ನಿಮ್ಮ ಫ್ರೆಂಡ್ಗೆ. ಬೇಗ ಹಾಕಪ್ಪ, ಅಲ್ಲೇ ನೋಡ್ತಿದ್ಯಾ? ಓಕೆ ಓಕೆ, ಐ ಆಮ್ ಸಾರಿ, ನನ್ನ ಕ್ಷಮಿಸ್ಬಿಡಿ. ಬೇಕಾದ್ರೆ ಬಸ್ಗೆ ಹೊಡಿಲ್ಲ? ವೆರಿ ಗುಡ್. ಮಾಡಿದ ತಪ್ಪಿಗೆ ಆಗಲೇ ಕ್ಷಮೆ ಕೇಳೋರು ಕಂಡ್ರೆ ನಂಗೆ ಸ್ವಲ್ಪ ಗೌರವ ಜಾಸ್ತಿ. ಹಾಗಾದರೆ ನಿಮಗೆ ನನ್ನ ಮೇಲೆ ಗೌರವ ಜಾಸ್ತಿ ಆಯ್ತಾ? ಎಲ್ಲಿಲ್ಲ ಅವನು? ಬಳಗಾರ ಎಲ್ಲಿದ್ಯಾ? ಬೇಗ ಬಾರೋ ಅಣ್ಣ. ನಾನು ಆಗಲೇ ಹೇಳಿದೆ ಹೋಗುಮ್ಮ ಹೋಗುಮ್ಮ ಅಂತ. ಈಗ ನೀನೇ ಎದ್ದೇಳಕ್ಕಾಗಲ್ದೆ ಒದ್ದಾಡ್ತಿದ್ದೀರ ಅಣ್ಣ. ಕೂತ್ಕೊಳ್ಳ. ಇವ್ನು ಮೊದಲೇ ನನ್ನ ಮಾತು ಕೇಳಲ್ಲ. ಇಷ್ಟು ಸಾಲದು ಅಂತ ಇವ್ನ ಫ್ರೆಂಡ್ಸ್ ಬೇರೆ ಸೇರ್ಕೊಂಡಿದ್ದಾರೆ. ಛೇ, ಪುಟ್ಟಕ್ಕವ್ರೆ ಒಂದು ನಿಮಿಷ. ಇವನಾದ್ರೂ ಬೇಕಿದ್ರ? ಏನಾದರೂ ಬೇಕಿತ್ತಾನ? ನನಗೇನು ಬೇಕು ಅಂತ ಕೇಳಿ ಸಾಕಷ್ಟು ಸಮಯ ಆಯಿತು. ನಿಮ್ಮ ಕಡೆಯಿಂದನೇ ಏನೂ ಉತ್ತರ ಇಲ್ಲ. ಏನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಅಲ್ಲ, ನಾನು ನಿಮ್ಗೆ ಈಗಾಗಲೇ ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ. ನೀವಿನ್ನೂ ದುಡ್ಡು ಅರೇಂಜ್ ಮಾಡಿಲ್ವಾ? ನಿಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ರಾಜೇಶ್ವರಿ ಅವ್ರು ಹೇಳಿದ್ರಲ್ಲ. ನೋಡಿ, ನಿಮಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಅಯ್ಯಯ್ಯ, ದುಡ್ಡು ಐತೆ. ಹಾಂ, ಏನಂದ್ರಿ? ದುಡ್ಡು ಐತೆ. ದುಡ್ಡು ಅರೇಂಜ್ ಆಗಿದೆಯಾ? ನೀವು ಬನ್ನಿ, ಒಳಗೆ ಬನ್ನಿ. ಬನ್ನಿ. ನಾವು ಕೇಳಿದ ಅಷ್ಟು ದುಡ್ಡು ಹೊಂದಿಸಿದ್ರ? ನಾನೇ ನಿಮಗೆ ಕೊಡುಮ ಅಂತಿದ್ದೆ. ಆದರೆ ಶಾಣ ಜನ ಇದ್ರಲ್ಲ, ಅದಕ್ಕೆ ಸುಮ್ಮನಾದೆ. ಒಂದು ನಿಮಿಷ ಇರಿ.